ಭೂಮಿಯ ಅಡಿಯಲ್ಲಿ ಇರತಕ್ಕಂಥ ಏನು ಪ್ಲೇಟ್ಗಳಿದೆ, ಶಿಲಾಫಲಕಗಳಿದ್ದಾವೆ, ಆ ಶಿಲಾಫಲಕಗಳು ಕಂಪನಕ್ಕೆ ಒಳಗಾದಾಗ ಪ್ಲೇಟ್ಗಳ ಜಾರುವಿಕೆನೇ ಭೂಕಂಪ ಅಂತ ಕರಿತಕ್ಕಂಥದ್ದು. పెను తుఫానులకు భూకంపాలకు ధరణి దద్దరలిపోయేను, మత కలహాలకు కుల వైరాలకు ನೆತ್ತುಟೇರುಲೇ ಪಾರೇನು ಅಂತ ಹೇಳಿದ್ದಾರೆ. ವೆನಿಜುವೆಲಾದಲ್ಲಿ ಏನು ತೈಲ ಉತ್ಪತ್ತಿ ಆಗುತ್ತೆ, ಜಗತ್ತಿನ ಸುಮಾರು ಪರ್ಸೆಂಟೇಜು ತೈಲವನ್ನ ವೆನಿಜುವೆಲಾದಿಂದ ಪಡಿತಾ ಇದ್ದೀವಿ. ಭಾರತನೂ ಅದನ್ನು ಪಡ್ಕೋತಾ ಇದೆ. ಸರಣಿ ಭೂಕಂಪಗಳು 7.2, 7.5, ಅದರಿಂದನೇ 5 ಚಿಲ್ಲರೆ, ಈ ತರ ಸರಣಿ ಭೂಕಂಪಗಳು ಸಂಭವಿಸ್ಕೊಂಡೇ ಬಂತು. ಫಿಲಿಪೀನ್ಸಲ್ಲೂ ಭೂಕಂಪ ಆಗಿ ಅಪಾರ ಸಾವು ನೋವುಗಳು ಸಂಭವಿಸ್ತು. ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು. ಉತ್ತರ ಹಾಳಾಗುತ್ತೆ, ದಕ್ಷಿಣ ಮೆರೆಯುತ್ತೆ ಅಂತಂದ್ರೆ ಇದು ಭಾರತಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿನ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವನ್ನ ನಾವು ಉದಾಹರಣೆ ತಗೊಳ್ಬೇಕಾಗತ್ತೆ. 7 ఊర్లకు ఒక ఊరు, 7 దీపాలకు ఒక దీపము ಮಾತ್ರಮೇ ಮಿಗಿಲೇನು ಅಂತ ಹೇಳ್ತಾರೆ. ವೀಕ್ಷಕ ಬಂಧುಗಳೇ, ಬಹಳಷ್ಟು ಕಾಲಜ್ಞಾನಿಗಳು ವಿಶ್ವದ ಮುಂದಿನ ಗಂಡಾಂತರಗಳ ಬಗ್ಗೆ ಸ್ಪಷ್ಟವಾದ ಭವಿಷ್ಯಗಳನ್ನ ನುಡಿದಿದ್ದಾರೆ. ಇಂಥವರು ಅಂತಲ್ಲ, ಎಲ್ಲ ಕಾಲಜ್ಞಾನಿಗಳ ಭವಿಷ್ಯವಾಣಿಗಳಲ್ಲಿ ಆ ಒಂದು ಅಂಶಗಳು ಅಡಗಿದೆ. ಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಅದನ್ನ ತಲೆಗೆ ಹೇಳಿದ್ದಾರೆ. పెను తుఫానులకు భూకంపాలకు ధరణి దద్దరలిపోయేను, మత కలహాలకు కుల వైరాలకు ನೆತ್ತುಟೇರುಲೇ ಪಾರೇನು ಅಂತ ಹೇಳಿದ್ದಾರೆ. ಪೆನು ತುಫಾನುಲುಕು ಚಂಡಮಾರುತಗಳಿಗೆ, ಭೂಕಂಪಗಳಿಗೆ, ಧರಣಿ ಅಂದ್ರೆ ಭೂಮಿ, ದದ್ದರಲಿಪಯ್ಯೇನು ಗಡಗಡ ಅಳ್ಳಾಡೋಗ್ಬಿಡುತ್ತೆ. ಮತ ಕಲಹಾಲಕು ಕುಲ ವೈರಾಲಕು, ಜಾತಿ ಜಗಳ, ಮತಗಳ ಜಗಳಗಳಿಗಾಗಿ ರಕ್ತದ ಕೋಡಿನೇ ಹರಿಯತ್ತೆ ಅಂತ ಏನ್ ಹೇಳಿದರೆ ಅದು ನಿಜವಾಗಿ ಪರಿಣಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅದನ್ನ ಕಳೆದ 3 ವರ್ಷಗಳ ಅವಧಿಯಲ್ಲಿ ನಾವು ರಷ್ಯಾ ಮತ್ತು ಇಸ್ರೇಲ್ ವಾರಿನ ಸಂದರ್ಭದಲ್ಲಿ ಏನೆಲ್ಲ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಅದನ್ನು ಪಕ್ಕಕ್ಕಿಡ್ತಾ ಬನ್ನಿ, ನಿಂತು ಒಂದು ಫುಲ್ ಸ್ಟಾಪ್ ಬಿದ್ದಿಲ್ಲ ಅದಕ್ಕೆ. ಇಂತಹ ಸಮಯದಲ್ಲೇನೆ ಇರಾನ್ ಮತ್ತು ಇಸ್ರೇಲಿನ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಇದು ಕಳೆದ 106 ದಿನಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇರಾನಿಗರನ್ನ ಮಟ್ಟ ಹಾಕೋದಕ್ಕಾಗಿ ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಅತ್ಯಾಧುನಿಕ ಸಮರಗಳ ಒಂದು ಕಾರಣದಿಂದಾಗಿ ಬಂಕರ್ ಬ್ಲಸ್ಟರ್ ಬಾಂಬ್ಗಳನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ಆ ಬಾಂಬನ್ನ ಸುಮಾರು ಟನ್ಗಳು ತೂಕ ಇರತಕ್ಕಂಥ ಬಾಂಬನ್ನ ಇದು ಮಾಡಿದ್ರೆ, ಸ್ಫೋಟ ಮಾಡಿದ್ದೆ ಆದ್ರೆ ಭೂಗರ್ಭದ ಒಳಕ್ ಹೋಗಿ ಒಳಗಡೆ ಇರೋ ಬಂಕರ್ಗಳನ್ನ ಬ್ಲಾಸ್ಟ್ ಮಾಡತಕ್ಕಂಥ ಬಂಕರ್ ಬಸ್ಟರ್ ಬಾಂಬ್ ಅದು ಒಳಗಡೆ ಬಂಕರ್ನ ನಾಶ ಮಾಡೋದ್ರ ಜೊತೆಗೆ ಭೂಗರ್ಭವನ್ನ ಡ್ಯಾಮೇಜ್ ಮಾಡ್ತಾ ಇದೆ. ಭೂಗರ್ಭವನ್ನು ಡ್ಯಾಮೇಜ್ ಮಾಡಿದ ಪರಿಣಾಮ ಒಮೆನ್ ಅಂತಕ್ಕಂಥ ದೇಶದಲ್ಲಿ, ಅಲ್ಲಿನ ಒಮೆನ್ ಅಂತಕ್ಕಂಥ ದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಭೂಮಿಯ ಒಳಗಡೆಯಿಂದ ಪ್ರವಾಹ ಉಕ್ಕಿ ಈಚೆ ಕಡೆಗೆ ಬಂದ್ಬಿಡ್ತು. ಎಲ್ಲಿತ್ತದು ಅಂದ್ರೆ ಭೂಗರ್ಭವನ್ನ ಡ್ಯಾಮೇಜ್ ಮಾಡಿದಕ್ಕೆ ತಾಯಿಯ ಹೊಟ್ಟೆನ ಒಡೆದೋದ್ರೆ ಪ್ರವಾಹ ಹೆಂಗಾಗುತ್ತೋ ಹಂಗೆ ಈ ಬಂಕರ್ ಬ್ಲಸ್ಟರ್ ಪರಿಣಾಮದಿಂದ ಒಂದು ನದಿನೇ ಉಕ್ಕಿ ಹೊರಗಡೆ ಈಚೆ ಬರ್ತಕ್ಕಂಥ ಘಟನೆ ಕೂಡ ನಡೆದೋಯ್ತು. ಇದು ಅತ್ಯಾಧುನಿಕ ಸಮರಗಳ ಅಸ್ತ್ರಗಳನ್ನ ಬಳಸಿದ ಪರಿಣಾಮ. ಭೂಮಿ ಮಾತಾಡೋದಕ್ಕೆ ಶುರುವಾಗೋಗ್ಬಿಟ್ಟಿದೆ ಅನ್ನೋದಕ್ಕೆ ನಮಗೆ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಉದಾಹರಣೆ ವೆನಿಜುವೆಲಾ. ಅದು ದಕ್ಷಿಣ ಅಮೆರಿಕಾದ ಅಮೆರಿಕಾದ ಒಂದು ತುದಿಯ ಒಂದು ಶಿಖರ ಇದ್ದಂಗೆ. ಆ ಒಂದು ವೆನಿಜುವೆಲಾದಲ್ಲಿ ಏನು ತೈಲ ಉತ್ಪತ್ತಿ ಆಗುತ್ತೆ, ಜಗತ್ತಿನ ಸುಮಾರು ಪರ್ಸೆಂಟೇಜು ತೈಲವನ್ನ ವೆನಿಜುವೆಲಾದಿಂದ ಪಡಿತಾ ಇದ್ದೀವಿ. ಭಾರತನೂ ಅದನ್ನು ಪಡ್ಕೋತಾ ಇದೆ. ಅಂತ ಒಂದು ವೆನಿಜುವೆಲಾದಲ್ಲಿ ಮೊನ್ನೆ ಭೂಕಂಪ ಆದಾಗ ಸರಣಿ ಭೂಕಂಪಗಳು 7.2, 7.5, ಅದರಿಂದನೇ 5 ಚಿಲ್ಲರೆ, ಈ ತರ ಸರಣಿ ಭೂಕಂಪಗಳು ಸಂಭವಿಸ್ಕೊಂಡೇ ಬಂತದು. ಆ ಸಂಭವಿಸ್ಕೊಂಡು ಬಂದಂತ ಜಾಗದಲ್ಲಿ ನರಕ ಸದೃಶ ವಾತಾವರಣವನ್ನ ನಾವು ನೋಡ್ತಾ ಇದ್ದೀವಿ. ಅಂಕಿಅಂಶಗಳನ್ನ ತಪ್ಪಾಗಿ ಕೊಡ್ತಾ ಇದ್ದಾರೆ. ನಾಪತ್ತೆ ಆದವರು ಲಕ್ಷಾಂತರ, ಸತ್ತೋರು ಲಕ್ಷಾಂತರ ಇದ್ರೂ 2,000 ಜನ 3,000 ಜನ ಸತ್ರು ಅಂತ ಅನ್ಕೊಂಡು ಮಾಹಿತಿ ಕೊಡ್ತಾ ಇದ್ದಾರೆ. ಅದರ ಚಿತ್ರಣವೇ ಬೇರೆ ಇದೆ. ಇದರ ಜೊತೆಯಲ್ಲೇನೆ ಫಿಲಿಪೀನ್ಸಲ್ಲೂ ಕೂಡ ಭೂಕಂಪ ಆಯಿತು. ಫಿಲಿಪೀನ್ಸಲ್ಲೂ ಭೂಕಂಪ ಆಗಿ ಅಪಾರ ಸಾವು ನೋವುಗಳು ಸಂಭವಿಸ್ತು. ಈ ಒಂದು ಯುರೋಪ್ ಖಂಡದ ಈ ದೇಶಗಳು ಏನೇನಿದೆ, ಇಟಲಿ, ಫ್ರಾನ್ಸು, ಅಮೆರಿಕ, ಜರ್ಮನಿ, ಇವೆಲ್ಲ ಏನಿದೆ, ಇಲ್ಲಿ ಅತಿಯಾದ ತಾಪಮಾನದ ಕಾರಣದಿಂದಾಗಿ ತಂಪು ಹವೆಯ ಈ ಜಾಗಗಳು ಸುಡು ಬಿಸಿಲಿನ ಪ್ರದೇಶಗಳಾಗಿ ಮಾರ್ಪಾಟಾಗ್ತಾರ. ಈ ಕಾರಣದಿಂದಾಗಿ
ಭೂಮಿಯಲ್ಲಿ ಸಂಚಲನಗಳು ಉಂಟಾಗ್ತಾ ಇದೆ, ಭೂಮಿಯ ಕುಸಿತ ಉಂಟಾಗುತ್ತೆ ಅಂತ ಕಾಲಜ್ಞಾನಿಗಳು ಕೂಡ ಹೇಳಿದ್ದಾರೆ. ಅದೇ ನಡೀತಾ ಇದೆ. ಇದರ ಕಾರಣದಿಂದಾಗಿ ಹಿಮಾಲಯದ ಪರ್ವತದ ತಪ್ಪಲಿನಲ್ಲಿ ಭೀಕರವಾದ ಭೂಕಂಪನ ಸಂಭವಿಸೋದಕ್ಕೆ ಮಾಹಿತಿಯನ್ನ ರೋಜರ್ ಬಿಲ್ಹ್ಯಾಮ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ನಮಗೆ ಆಲ್ರೆಡಿ ಮಾಹಿತಿಯನ್ನ ಕೊಟ್ಬಿಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಭದ್ರವಾಗಿ ಇಟ್ಟಿದ್ದೀನಿ ನಾನು. ಅದರ ಪ್ರಕಾರ ಡೆಹ್ರಾಡೂನು ಮತ್ತು ಕಠ್ಮಂಡು ಈ ಎರಡರ ಮಧ್ಯೆ ಇರತಕ್ಕಂಥ ಹಿಮಾಲಯದ ತಪ್ಪಲಲ್ಲಿ ಇರತಕ್ಕಂಥ ಒಂದು ಭೂಕಂಪದ ಕೇಂದ್ರ ಬಿಂದು ಮುಂದಿನ ದಿನಗಳಲ್ಲಿ ಕಂಪನಕ್ಕೆ ಒಳಪಟ್ಟರೆ ರಿಕ್ಟರ್ ಮಾಪಕದಲ್ಲಿ 8.9 ತೀವ್ರತೆಯ ಭೂಕಂಪನ ಉಂಟಾಗತ್ತೆ. 9.9 ತೀವ್ರತೆಯ ಭೂಕಂಪನ ಉಂಟಾದರೆ ಉತ್ತರ ಭಾರತ ನಮಗೆ ಸಿಗುವ ಸಾಧ್ಯತೆಗಳೇ ಇಲ್ಲ. ಹಾಗಾಗಿ ಅದಕ್ಕೆ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ವಚನದಲ್ಲಿ, ಉತ್ತರಮು ಉರಿಮೇನು ದಕ್ಷಿಣಮು ಮೆರಿಸೇನು. ಉತ್ತರ ಹಾಳಾಗುತ್ತೆ, ದಕ್ಷಿಣ ಮೆರೆಯುತ್ತೆ ಅಂತಂದ್ರೆ ಇದು ಭಾರತಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿನ ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳವನ್ನ ನಾವು ಉದಾಹರಣೆ ತಗೊಳ್ಬೇಕಾಗತ್ತೆ. ಉತ್ತರಾರ್ಧ ಗೋಳದಲ್ಲಿ ಯಾವ್ಯಾವ ದೇಶಗಳು ಬರುತ್ತೋ ಆ ಎಲ್ಲಾ ದೇಶಗಳಿಗೂ ಅಪಾಯ ಕಟ್ಟಿಟ್ಟ ಬುತ್ತಿ. ದಕ್ಷಿಣ ಗೋಳಾರ್ಧದಲ್ಲಿ ಬರ್ತಕ್ಕಂಥ ಭಾಗಗಳಲ್ಲಿ ಜನ ಉಳಿತಾರೆ. 800 ಕೋಟಿ ಜನಸಂಖ್ಯೆ ಇರತಕ್ಕಂಥ ಜಗತ್ತಿನ ಜನಸಂಖ್ಯೆ 100 ಕೋಟಿ ಒಳಗಡೆ ಉಳಿತಕ್ಕಂಥ ಸಾಧ್ಯತೆಗಳ ಬಗ್ಗೆ ಅದನ್ನ ಬಹಳ ಸ್ಪಷ್ಟವಾಗಿ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. 7 ಊರ್లకు ఒక ఊరు 7 దీపాలకు ఒక దీపము ಮಾತ್ರಮೇ ಮಿಗಿಲೇನು ಅಂತ ಹೇಳ್ತಾರೆ. ಅಂದ್ರೆ 800 ಕೋಟಿ ಚಿಲ್ಲರೆ ಜನಸಂಖ್ಯೆ ಒಳಗಡೆ 700 ಕೋಟಿ ಚಿಲ್ಲರೆ ಜನಸಂಖ್ಯೆಯಷ್ಟು ನಾಶವಾಗ್ತಕ್ಕಂಥ ಎಲ್ಲ ವಿದ್ಯಮಾನಗಳು ನಡೀತವೆ ಅಂತಕ್ಕಂಥ ಅವರ ಭವಿಷ್ಯವಾಣಿ ನಿಜವಾಗಿ ಪರಿಣಮಿಸೋದಕ್ಕೆ ದಾರಿ ಆಗ್ತಾ ಇದೆ. ಅದಕ್ಕೆ ಪೂರಕವಾದ ಬೆಳವಣಿಗೆಗಳ ಬಗ್ಗೆ ವಿಜ್ಞಾನಿಗಳು ಮೊನ್ನೆ ಹೇಳಿದ್ರು. ವೈರಸ್ ಹಾವಳಿ ಜಾಗತಿಕ ಭೀತಿ, ವೈರಸ್ಗಳ ಹಾವಳಿ ಜಾಗತಿಕ ಭೀತಿ ಅಂತಕ್ಕಂಥ ಒಂದು ಲೇಖನದಲ್ಲಿ ಬರೆದ್ರು. ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಭಯಂಕರವಾದಂತಹ ವೈರಸ್ಗಳ ಹಾವಳಿ ತೀವ್ರತೆಯನ್ನ ಪಡ್ಕೊಳ್ಳುತ್ತೆ. ಇದು ಹೇಗೆ ಅಂತ ಅನ್ನೋದಕ್ಕೆ ತಗೊಂಡ್ರೆ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ನಾನು ಗಂಟೆಗಳ ಕಾಲ ಮಾತಾಡಬೇಕಾಗತ್ತೆ. ಆ ವಿದ್ಯಮಾನಗಳನ್ನ ತಗೊಂಡ್ರೆ ಭಯಾನಕವಾದ ಒಂದು ವಿದ್ಯಮಾನಗಳು ನಡೆದು ಆ ಒಂದು ವೈರಸ್ಗಳ ಹಾವಳಿಯಿಂದ ಕೋಟಿ ಜನಗಳು ಸಾಮೂಹಿಕವಾಗಿ ಸಾಯ್ಬೇಕಾದಂತ ಕಾಲ ಬಂದ್ರೆ ಸತ್ತ ಪ್ರತಿಯೊಬ್ಬರಿಗೂ ಸಮಾಧಿಗಳನ್ನ ಕಟಕಟೆಗಳನ್ನ ಕಟ್ಕೊಂಡು ಹೊರಟುಬಿಟ್ರೆ ಇಡೀ ಜಗತ್ತಿನ ಎಲ್ಲ ಭೂಮಿಯು ಸ್ಮಶಾನಕ್ಕೆ ಮೀಸಲಾಗ್ಬೇಕಾಗತ್ತೆ. ಸುಡ್ತಾ ಹೋದ್ರೆ ವಾಯು ಮಾಲಿನ್ಯ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಮೆರಿಕದ ಒಂದು ಸಂಸ್ಥೆ ಈಗ ಮುಂದೆ ಬಂದು ಸತ್ತಂತ ವ್ಯಕ್ತಿಯನ್ನ ಆ ಸಂಸ್ಥೆಗೆ ಕೊಟ್ಟ 60 ದಿನದ ಒಳಗಾಗಿ ಆ ವ್ಯಕ್ತಿಯ ದೇಹವನ್ನ ಮಣ್ಣು ಮಾಡಿ ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಆರಂಭ ಮಾಡಿಬಿಟ್ಟಿದ್ದಾರೆ. ಅದನ್ನ ಗ್ರೀನ್ ಡೆತ್ ಅಂತ ಕರೀತಾರೆ. ಆ ಗ್ರೀನ್ ಡೆತ್ ಅನ್ನತಕ್ಕಂಥದ್ದು ಬಂದಿದೆ. ಅದಲ್ಲದೆ ಬೇರೆ ತಂತ್ರಜ್ಞಾನಗಳ ಮುಖಾಂತರ ಸತ್ತ ವ್ಯಕ್ತಿಗಳನ್ನ ಮತ್ತೆ ಪರಿಸರಕ್ಕೆ ಹಾನಿ ಆಗದ ಹಾಗೆ ಆ ಭೂಮಿಗೆ ಮತ್ತೆ ಶಕ್ತಿ ಪುಷ್ಟಿಯನ್ನು ಕೊಡ್ತಕ್ಕಂಥ ದಿಕ್ಕಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಈ ಭೂಮಿಯನ್ನು ಸುಸ್ಥಿತಿಯಲ್ಲಿ ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯೋಗಗಳು ನಡೀತಾ ಇದೆ. ಅಂದ್ರೆ ಭೂಮಿಯ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಭೂಮಿಯನ್ನ, ಈ ಸುಂದರ ಭೂಮಿಯನ್ನ, ಮಾನವ ಇರ್ತಕ್ಕಂಥ ಈ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಎಲ್ಲರೂ ಮಾಡೋಣ. ಸಸಿಗಳನ್ನ ನೆಡೋಣ, ನೆಟ್ಟ ಸಸಿಗಳನ್ನ ಮರಗಳನ್ನಾಗಿ ಮಾಡೋಣ. ಇದರ ಬಗ್ಗೆ APJ ಅಬ್ದುಲ್ ಕಲಾಂ ಅವರು ಹೇಳಿದ್ರು ಒಂದೇ ಒಂದು ಮಾತು, ಅಳಿಲನ್ನು ಸಾಕಿದೆ ಓಡಿ ಹೋಯಿತು, ಅಳಿಲನ್ನು ಸಾಕಿದೆ ಓಡಿ ಹೋಯಿತು, ಗಿಳಿಯನ್ನು ಸಾಕಿದೆ ಹರಿ ಹೋಯಿತು, ಗಿಡವನ್ನು ನೆಟ್ಟೆ ಮರ ಮಾಡಿದೆ, ಓಡಿ ಹೋದ 2 ಬಂದು ಮರದಲ್ಲಿ ಸೇರಿದೆವು. ಇದು ಪರಿಸರ. ಇದನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಖಂಡಿತ ಬೀಳುತ್ತೆ. ಪೆನು ತುಫಾನಲಕ್ಕೂ ಭೂಕಂಪಾಲಕ್ಕೂ ಧರಣಿ ದದ್ದರಲಿ ಪಯ್ಯೇನು ಅಂತಂತಂದ್ರೆ ಆ ಭೂಮಿ ಏನು ಇವತ್ತು ಒಳಗಡೆ ತನ್ನ ಟೊಳ್ಳುತನ ಮಾಡ್ಕೋತಾ ಇದೆ. ಎಲ್ಲವನ್ನು ಸಂಪನ್ಮೂಲಗಳನ್ನ ತೆಗೆದು ಅಗದು ಬಗದು ತೆಗೆದು ಕೊರೆದು ಏನ್ ನಾಶ ಮಾಡ್ತಾ ಇದೀವಿ. ಭೂಮಿ ಒಂದು ಸಮತಟ್ಟಿಗೆ ಮಾಮೂಲಿ ಗಟ್ಟಿಮುಟ್ಟಾಗಿ ಭೂಮಿ ಪರಿವರ್ತನೆಗೊಳ್ಳೋದಕ್ಕೆ ಭೂಮಿ ಏನ್ ಶಿಂಕ್ ಆಗುತ್ತೆ, ಆ ಶಿಂಕ್ ಆಗ ಬಂದ ಇದನ್ನೇನೆ ಅದನ್ನ ಭೂಕಂಪ ಅಂತ ಕರಿಬೇಕಾಗುತ್ತೆ. ಭೂಮಿಯ ಅಡಿಯಲ್ಲಿ ಇರತಕ್ಕಂತ ಏನು ಪ್ಲೇಟ್ಗಳಿದೆ, ಶಿಲಾಫಲಕಗಳಿದಾವೆ, ಆ ಶಿಲಾಫಲಕಗಳು ಕಂಪನಕ್ಕೆ ಒಳಗಾದಾಗ ಪ್ಲೇಟ್ಗಳ ಜಾರುವಿಕೆನೆ ಭೂಕಂಪ ಅಂತ ಕರಿತಕ್ಕಂಥದ್ದು. ಟೆಕ್ಟಾನಿಕ್ ಪ್ಲೇಟ್ಗಳು ಅಂತ ಏನ್ ಕರೀತಾರೆ, ಅದರಲ್ಲಿ ಸಂಚಲನಗಳು ಉಂಟಾಗ್ತಾ ಇರೋದ್ರಿಂದಾನೇ ಮುಂದಿನ ದಿನಗಳಲ್ಲಿ ಹಿಮಾಲಯ ಪರ್ವತ ಕೂಡ ಕೆಳಕ್ಕೆ ಕುಸಿತಕ್ಕಂಥದ್ದು ಬಗ್ಗೆ ಈಗಾಗಲೇ ಜೋಶಿ ಮಠ ಕುಸಿತಾ ಇರೋದ್ರ ಬಗ್ಗೆ ವಿಜ್ಞಾನಿಗಳು ಮಾಹಿತಿಯನ್ನ ಬರೆದಿದ್ದಾರೆ. ಖಂಡಿತ ಭೂಕಂಪ ಇದು ಸಂಭವಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಇದನ್ನ ನಿಲ್ಲಿಸೋದಕ್ಕೆ ಅಂತೂ ಸಾಧ್ಯತೆ ಇಲ್ಲ. ಅದರಿಂದ ಪಾರಾಗ್ತಕ್ಕಂಥ ದಿಕ್ಕಲ್ಲಿ ಜನ ಎಚ್ಚರಿಕೆ ವಹಿಸ್ಬೇಕಷ್ಟೇ. ಹಾವು ಹೋಗ್ತಾ ಇದೆ ಅಂತಂತಂದ್ರೆ ಹಾವು ನೋಡ್ದಾಕಕ್ಕೆ ಹೋಗ್ಬಿಡಿ. ಹಾವು ಅದರ ಪಾಡಿಗೆ ಹೋಗಾಗ ಅದನ್ನ ಬಿಟ್ಟುಬಿಡಿ. ಸ್ವಲ್ಪ ಪಕ್ಕ ದೂರದಲ್ಲಿ ಹೋಗಿ ಅದನ್ನು ಉಳಿಸಿ ನೀವು ಉಳ್ಕೊಳ್ಳಿ.